ಇದು ಕೇವಲ ಒಂದು ಕಥೆಯಲ್ಲ. ನಮ್ಮ ಮನೆಯಲ್ಲಿರುವ ಎಷ್ಟೋ ಮಹಿಳೆಯರ ಮನಸ್ಸಿನೊಳಗಿನ ಒಂದು ಸಣ್ಣ ಭಯದ ಮತ್ತು ಅದಕ್ಕಿಂತ ದೊಡ್ಡದಾದ ಒಂದು ಕನಸಿನ ಪ್ರತಿಬಿಂಬ. ನೋಡಿ, ಹಣ ಅಂದ್ರೆ ಕೇವಲ ಆದಾಯ ಅಥವಾ ಆಡಂಬರ ಅಲ್ಲ. ಒಬ್ಬ ಮಹಿಳೆ ಕೈಯಲ್ಲಿ ಅವಳದೇ ಆದ ಹಣ ಇದ್ರೆ ಅದು ಅವಳ ಆತ್ಮವಿಶ್ವಾಸ, ಅವಳ ಸ್ವಾಭಿಮಾನ. ಕೇಳಿದ್ರಲ್ವಾ ಈ ಮಾತನ್ನ? ಇದು ಎಷ್ಟೋ ಮಹಿಳೆಯರ ಮನಸ್ಸಿನ ನೋವಿನ ದನಿ. ಪ್ರತಿಯೊಂದು ಸಣ್ಣಪುಟ್ಟ ಆಸೆಗೂ ಇನ್ನೊಬ್ರನ್ನ ಅವಲಂಬಿಸ್ಬೇಕಾದಾಗ ಆಗುತ್ತಲ್ಲ ಒಂದು ಅಸಹಾಯಕತೆ, ಆ ಭಾವನೆ ಆತ್ಮವಿಶ್ವಾಸವನ್ನೇ ಅಲುಗಾಡಿಸಿಬಿಡುತ್ತೆ. ಹೌದು, ಇದು ಸತ್ಯ. ತುಂಬಾನೇ ಕಷ್ಟ. ಕೈಯಲ್ಲಿ ದುಡ್ಡಿಲ್ಲದೆ ಇರೋದು ಕೇವಲ ಒಂದು ಆರ್ಥಿಕ ಸಮಸ್ಯೆ ಅಲ್ಲ, ಅದು ನಮ್ಮನ್ನ ಮಾನಸಿಕವಾಗಿ ಕೂಡ ದುರ್ಬಲ ಮಾಡುತ್ತೆ. ಹಾಗಾದ್ರೆ ಈ ಸ್ಥಿತಿಯನ್ನ ಬದಲಾಯಿಸೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಉತ್ತರ ಒಂದು ಕಥೆಯಲ್ಲಿದೆ. ಬನ್ನಿ ಆ ಕಥೆಯೊಳಗೆ ಹೋಗೋಣ. ಇದು ಇಬ್ರು ಸ್ನೇಹಿತರ ಕಥೆ. ಅವರು ಮಾಡಿದ ಆಯ್ಕೆಗಳು ಮತ್ತು ಆ ಆಯ್ಕೆಗಳು ತಂದಿಟ್ಟ ಪರಿಣಾಮಗಳ ಕಥೆ. ಒಬ್ಬರ ಹೆಸರು ಮಂಜುಳಾ, ಇನ್ನೊಬ್ಬರು ಪುಷ್ಪ. ಇಬ್ರು ಹೆಚ್ಚು ಕಡಿಮೆ ಒಂದೇ ತರಹದ ಪರಿಸ್ಥಿತಿಯಲ್ಲಿದ್ರು. ಆದ್ರೆ ಹಣದ ಬಗ್ಗೆ ಅವರಿಬ್ಬರ ದೃಷ್ಟಿಕೋನ ಮಾತ್ರ ಸಂಪೂರ್ಣವಾಗಿ ಬೇರೆ ಬೇರೆ ಆಗಿತ್ತು. ಒಬ್ಬಳು ಖರ್ಚು ಮಾಡೋದ್ರಲ್ಲಿ ನಂಬಿಕೆ ಇಟ್ರೆ ಇನ್ನೊಬ್ಬಳು ಉಳಿಸೋದ್ರಲ್ಲಿ ನಂಬಿಕೆ ಇಟ್ಟಿದ್ಲು. ಮಂಜುಳಾ ಅವಳಿಗೆ ಇವತ್ತಿನ ದಿನ ಚೆನ್ನಾಗಿರ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು ಅನ್ನೋಳು. ಆದ್ರೆ ಪುಷ್ಪ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ಲು. ಮನೆಯ ಖರ್ಚಿನಲ್ಲಿ ಉಳಿದ ಚಿಕ್ಕಾಸು, ಚಿಲ್ಲರೆ ಕಾಸುಗಳನ್ನೂ ಒಂದು ಡಬ್ಬಿಯಲ್ಲಿ ರಹಸ್ಯವಾಗಿ ಕೂಡಿಡ್ತಿದ್ಲು. ಆದ್ರೆ ಆ ಸಣ್ಣ ಉಳಿತಾಯವೇ ಒಂದು ದಿನ ದೊಡ್ಡ ಶಕ್ತಿಯಾಗತ್ತೆ ಅಂತ ಬಹುಶಃ ಅವಳಿಗೂ ಗೊತ್ತಿರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು. ಆದ್ರೆ ಜೀವನ ಯಾವಾಗ್ಲೂ ನಾವು ಅಂದ್ಕೊಂಡಂತೆ ಇರೋದಿಲ್ಲ ಅಲ್ವಾ? ಹಾಗೆಯೇ ಆ ಒಂದು ರಾತ್ರಿ ಎಲ್ಲವನ್ನೂ ಬದಲಾಯಿಸ್ಬಿಟ್ಟು. ಹೌದು, ಒಂದು ಅಪಘಾತ ಮಂಜುಳಾಳ ಗಂಡನಿಗೆ. ಆ ಒಂದೇ ಒಂದು ಕ್ಷಣದಲ್ಲಿ ಮಂಜುಳಾಳ ಇಡೀ ಪ್ರಪಂಚವೇ ತಲೆ ಕೆಳಗಾಗಿತ್ತು. ಪೊಲೀಸ್ ಕೇಸ್ ಆಗೋದನ್ನ ತಪ್ಸೋಕೆ ತಕ್ಷಣಕ್ಕೆ 50,000 ರೂಪಾಯಿ ಬೇಕಾಡಿತ್ತು. ರಾತ್ರಿ ಸಮಯ ಬೇರೆ, ಬ್ಯಾಂಕ್ಗಳು ಬಂದಾಗಿದ್ವು. ಹತ್ತಿರದ ಎಟಿಎಂನಲ್ಲೂ ಹಣ ಖಾಲಿ. ಅವಳ ಮುಂದಿದ್ದಿದ್ದು ಒಂದೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಇದು ನಿಜಕ್ಕೂ ಮನಸ್ಸಿಗೆ ಚುಚ್ಚುವಂತಹ ದೃಶ್ಯ. ಮಂಜುಳಾ ತನ್ನ ಅಲಮಾರಿ ತೆಗೆದಾಗ ಅಲ್ಲಿ ಬೆಲೆಬಾಳುವ ಪಟ್ಟು ಸೀರೆಗಳಿದ್ವು, ಒಡವೆಗಳಿದ್ವು, ಎಲ್ಲವೂ ಇತ್ತು. ಆದ್ರೆ ಆ ಕ್ಷಣದ ತುರ್ತಿಗೆ ಆಸ್ಪತ್ರೆಗೆ ಕಟ್ಟಲು ಒಂದು 100 ರೂಪಾಯಿ ನೋಟು ಕೂಡ ಇರ್ಲಿಲ್ಲ. ಆಸ್ತಿ ಇತ್ತು, ಆದ್ರೆ ಕೈಯಲ್ಲಿ ನಗದು ಇರ್ಲಿಲ್ಲ. ಮಂಜುಳಾ ಅಸಹಾಯಕತೆಯಿಂದ ಕಣ್ಣೀರು ಹಾಕುತ್ತಿದ್ದಾಗ ಆ ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡಲು ಒಬ್ರು ಬಂದ್ರು. ಅಂದು ಬಂದವಳೆ ಅವಳ ಪಾಲಿನ ನಿಜವಾದ ಮಹಾಲಕ್ಷ್ಮಿ. ಇದು ಪುಷ್ಪ ಹೇಳಿದ ಮಾತು. ಅವಳು ತಾನು ದಿನನಿತ್ಯ ಪ್ರೀತಿಯಿಂದ ಕೂಡಿಟ್ಟಿದ್ದ ಹಣದ ಡಬ್ಬಿಯನ್ನೇ ತಂದುಕೊಟ್ಲು. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಪುಷ್ಪಾಳ ಆ ಸಣ್ಣ ಉಳಿತಾಯ ಅಂದು ಅವಳ ಕುಟುಂಬವನ್ನು ಮಾತ್ರವಲ್ಲ, ಅವಳ ಸ್ನೇಹಿತಿಯ ಕುಟುಂಬವನ್ನು ಕೂಡ ಉಳಿಸಿತು. ದುಡಿಯೋ ಮಹಿಳೆಯರು ಮಾತ್ರ ಆರ್ಥಿಕವಾಗಿ ಸಬಲರು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದನ್ನ ಪುಷ್ಪ ಸುಳ್ಳು ಮಾಡಿದ್ಲು. ಮನೆಯಲ್ಲಿದ್ಕೊಂಡೆ ತನ್ನ ಜಾಣ್ಮೆಯಿಂದ ಆ ದಿನದ ನಿಜವಾದ ಹೀರೋ ಆಗಿ ನಿಂತ್ಲು. ಹಾಗಾದ್ರೆ ಪುಷ್ಪಾಳ ಹಾಗೆ ಪ್ರತಿಯೊಬ್ಬ ಗೃಹಿಣಿಯೂ ಈ ಶಕ್ತಿಯನ್ನ ಹೇಗೆ ಪಡೆಯಬಹುದು? ಅದಕ್ಕೆ 5 ಸರಳವಾದ ರಹಸ್ಯಗಳಿವೆ. ಬನ್ನಿ ಆ ಸೀಕ್ರೆಟ್ಸ್ ಏನು ಅಂತ ನೋಡೋಣ. ನೋಡಿ, ಈ 5 ವಿಧಾನಗಳು ತುಂಬಾ ಸಿಂಪಲ್. ಮೊದಲನೇದು, ಚಿಲ್ಲರೆ ಕಾಸುಗಳನ್ನ ಒಂದು ಹುಂಡಿಯಲ್ಲಿ ಹಾಕ್ತಾ ಬರೋದು. ಎರಡನೇದು, ಯಾವಾಗಲೂ ಸ್ವಲ್ಪ ಹಣವನ್ನ ಮನೆಯಲ್ಲಿ ಕೈಗೆ ಸಿಗೋ ಹಾಗೆ ಇಟ್ಕೊಳ್ಳೋದು. ಮೂರನೇದು, ಏನಾದ್ರೂ ಖರೀದಿ ಮಾಡೋ ಮುಂಚೆ ಇದು ಬೇಕೇ ಬೇಕಾ ಅಂತ ಒಂದು 5 ನಿಮಿಷ ಯೋಚನೆ ಮಾಡೋದು. ನಾಲ್ಕನೇದು, ತಮ್ಮ ಹೆಸರಿನಲ್ಲಿ ಒಂದು ಸಣ್ಣ ಆರ್ಡಿ, ತಿಂಗಳಿಗೆ ಒಂದು 500 ರೂಪಾಯಿದಾದ್ರೂ ಸರಿ, ಶುರು ಮಾಡೋದು. ಮತ್ತು ಕೊನೆಯದಾಗಿ 5ನೇದು, ದಿನದ ಖರ್ಚುಗಳನ್ನ ಒಂದು ಕಡೆ ಬರ್ದಿಡೋದು. ಇವೆಲ್ಲ ನೋಡೋಕೆ ಚಿಕ್ಕ ಹೆಜ್ಜೆಗಳೇ, ಆದ್ರೆ ದಿನ ಕಳೆದಂತೆ ಇವು ದೊಡ್ಡ ಬದಲಾವಣೆಯನ್ನೇ ತರ್ತವೆ. ಒಂದು ಕ್ಷಣ ಯೋಚನೆ ಮಾಡಿ, ಯಾವುದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ತನ್ನ ಸಂಗಾತಿಯ ಮುಂದೆ ನಿಂತು ಚಿಂತೆ ಮಾಡ್ಬೇಡಿ, ನನ್ನತ್ರ ಹಣ ಇದೆ ಅಂತ ಹೇಳೋ ಧೈರ್ಯ ಇದ್ದರೆ, ಆಗ ಅವರ ಕಣ್ಣಲ್ಲಿ ಮೂಡುತ್ತಲ್ಲ ಒಂದು ಗೌರವ, ಮತ್ತು ತಮ್ಮಲ್ಲೇ ಮೂಡುತ್ತಲ್ಲ ಒಂದು ಆತ್ಮವಿಶ್ವಾಸ. ಅದಕ್ಕೆ ಬೆಲೆ ಕಟ್ಟೋಕ್ ಸಾಧ್ಯವೇ ಇಲ್ಲ. ಅದೇ ನಿಜವಾದ ಶಕ್ತಿ. ಪ್ರತಿಯೊಂದು ದೊಡ್ಡ ಪಯಣವೂ ಶುರುವಾಗೋದು ಒಂದೇ ಒಂದು ಸಣ್ಣ ಹೆಜ್ಜೆಯಿಂದ. ಅದಕ್ಕೆ ಒಂದು ಹುಂಡಿ ಸಾಕು, ಅಥವಾ ಒಂದು ನೋಟ್ಬುಕ್ ಆದ್ರೂ ಸಾಕು. ಈ ಉಳಿತಾಯದ ಪಯಣವನ್ನ ಇವತ್ತೇ ಶುರು ಮಾಡಿ, ಭವಿಷ್ಯವನ್ನ ನಮ್ಮ ಕೈಯಲ್ಲಿಟ್ಕೊಳ್ಳೋಣ.